ನೀವು 40 ವರ್ಷ ದಾಟಿರುವಂಥ ಮಹಿಳೆನ ಹಾಗಾದರೆ ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ. 40 ವರ್ಷ ದಾಟಿದ ಮೇಲೆ ನಮ್ಮ ಬಾಡಿಯಲ್ಲಿ ಬಹಳಷ್ಟು ಹಾರ್ಮೋನಲ್ ಚೇಂಜಸ್ ನ್ಯಾಚುರಲ್ ಆಗೇನೆ ಆಗುತ್ತೆ. ಆದ್ರಿಂದ ನಿಮಗೆ ಕೆಲವೊಂದು ಸಿಂಪ್ಟಮ್ಸ್ ಕಾಣಿಸ್ಕೊಳ್ಬೋದು, ಕೆಲವೊಂದು ಸರಿ ಮೂಡ್ ಸ್ವಿಂಗ್ಸ್ ಆಗ್ಬೋದು, ನಿದ್ರೆ ಸರಿಯಾಗಿ ಬರ್ತಾ ಇರಲ್ಲ, ಜೊತೆಗೆ ಮೆಟಬಾಲಿಸಮ್ ತುಂಬ ಸ್ಲೋ ಆಗುತ್ತೆ. ಅದರ ಕಾರಣದಿಂದ ನಿಮಗೆ ವೆಯ್ಟ್ ಗೇನ್ ಸಹ ಆಗ್ಬೋದು. ಇದು ನಿಮ್ಮ ಬಾಡಿ ನಿಮಗೆ ಕೊಡ್ತಾ ಇರುವಂಥ ತೊಂದರೆ ಅಲ್ಲ, ಬಟ್ ಒಂದು ಇಂಪಾರ್ಟೆಂಟ್ ಸಿಗ್ನಲ್. ಈ 5 ಇಂಪಾರ್ಟೆಂಟ್ ಚೇಂಜಸನ್ನು ನೀವು ನಿಮ್ಮ ಲೈಫ್ ಸ್ಟೈಲಲ್ಲಿ ಮಾಡಿಕೊಂಡ್ರೆ ನಿಮ್ಮ ನೆಕ್ಸ್ಟ್ 20 ಇಯರ್ಸ್ ಒಂದು ಹೆಲ್ದಿ ಲೈಫ್ ಸ್ಟೈಲನ್ನು ಈಸಿಯಾಗಿ ಲೀಡ್ ಮಾಡ್ಬೋದು. ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಬಹಳ ಮಹಿಳೆಯರು ಬರೀ ಟೀ ಆ್ಯಂಡ್ ಬಿಸ್ಕೆಟ್ನ ಬ್ರೇಕ್ಫಾಸ್ಟ್ ಆಗಿ ತೊಗೊಳ್ತಾ ಇರ್ತಾರೆ. ನೀವು 20s 30 ಇಯರ್ಸ್ ಇದ್ದಾಗ ಈ ರೀತಿ ಮಾಡಿದ್ರೆ ನಡೀತಿತ್ತು. ಆದರೆ ಈಗ ನೀವು 40 ಇಯರ್ಸ್ ಎಂಟರ್ ಆಗಿದ್ದೀರಾ ಅಂದಾಗ ನಿಮಗೆ ಮಸಲ್ ಲಾಸ್ ಆಗೋಕ್ಕೆ ಶುರು ಆಗಿರುತ್ತೆ. ಆದ್ದರಿಂದ ನೀವು ಪ್ರೋಟೀನನ್ನು ನಿಮ್ಮ ಬ್ರೇಕ್ಫಾಸ್ಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೇಬೇಕು. ಜಸ್ಟ್ ಟೀ ಆ್ಯಂಡ್ ಬಿಸ್ಕೆಟ್ ಯಾವ ಎನರ್ಜಿಗೂ ಸಹ ಸಾಕಾಗೋದಿಲ್ಲ. ಸೊ ನೀವು ರೆಗ್ಯುಲರ್ ಆಗಿ ಈಗ ಎಕ್ಸಾಂಪಲ್ ದೋಸೆ, ಇಡ್ಲಿ ಅಥವಾ ಚಿತ್ರಾನ್ನ, ಪೊಂಗಲ್ ಈ ಥರ ಎಲ್ಲ ತಿಂತಾ ಇದ್ದೀರಾ ಅಂತಂದರೆ ಅದರಲ್ಲಿ ನೀವು ಎಕ್ಸ್ಟ್ರಾ ಸ್ವಲ್ಪ ಪ್ರೋಟೀನನ್ನು ಆ್ಯಡ್ ಮಾಡ್ಕೋಬೇಕು. ನೀವು ರೆಗ್ಯುಲರ್ ಆಗಿ ಏನು ತಿಂತಾ ಇದ್ದೀರೋ ಅದನ್ನು ತೊಗೊಳ್ಳಿ. ಉದಾಹರಣೆಗೆ ಈಗ ಪುಳಿಯೋಗರೆ ತಿಂತಾ ಇದ್ದೀರಾ, ಅದರಲ್ಲಿ ನಿಮಗೆ ಪ್ರೋಟೀನ್ ಅಂಶ ಬಹಳಷ್ಟು ಕಡಿಮೆ ಇರುತ್ತೆ. ಆದ್ದರಿಂದ ನೀವು ಜೊತೆಗೆ 1 ಕಪ್ ಮೊಸರು ಅಥವಾ ಪನ್ನೀರ್, ಎಗ್ ಈ ಥರ ಯಾವುದಾದ್ರೂ ಪ್ರೋಟೀನ್ ಹೆಚ್ಚಾಗಿರುವಂಥ ಆಹಾರವನ್ನು ಆ್ಯಡ್ ಮಾಡ್ಕೋಬೇಕು. ಸೊ ನಿಮ್ಮ ಬ್ರೇಕ್ಫಾಸ್ಟ್ನಲ್ಲಿ ಪ್ರೋಟೀನ್ ಅಂಶ ಬಹಳಷ್ಟು ಕಡಿಮೆ ಇತ್ತು ಅಂದರೆ ನಿಮಗೆ ಬಹಳ ಬೇಗ ಹಸುವಾಗಕ್ಕೆ ಶುರು ಆಗುತ್ತೆ. ಒಂದು 11 ಗಂಟೆಗೆ ಹಸುವಾಗಕ್ಕೆ ಶುರು ಆಗಿಬಿಡುತ್ತೆ. ಜೊತೆಗೆ ನಿಮಗೆ ಸುಸ್ತು ಹೆಚ್ಚಾಗಕ್ಕೆ ಶುರು ಆಗುತ್ತೆ ಮತ್ತು ಬೆಲಿ ಫ್ಯಾಟ್ ಕೂಡ ಹೆಚ್ಚಾಗಿಬಿಡುತ್ತೆ. ಆದ್ದರಿಂದ ಪ್ರೋಟೀನನ್ನು ಬ್ರೇಕ್ಫಾಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳೋದು. ಹೆಣ್ಮಕ್ಳಿಗೆ ಫ್ರೀ ಟೈಮ್ ಅಂತ ಸಿಗೋದೆ ಎಲ್ಲ ಕೆಲಸ ಮುಗಿದು ಮನೆಯವರೆಲ್ಲ ಮಲ್ಕೊಂಡ್ಮೇಲೆ. ಆಗ ಏನೋ ಸುಮ್ಮನೆ ಫೋನ್ ನೋಡೋಣ ಅಂತ ತೆಗೆದ್ಮೇಲೆ ಹಾಗೆ ರೀಲ್ಸ್ ನೋಡ್ತಾ ರಾತ್ರಿ 12-12:30 ಆಗಿಬಿಡುತ್ತೆ ಮಲ್ಕೊಳ್ಳೋ ಅಷ್ಟರಲ್ಲಿ. ಮತ್ತೆ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸಗಳು ಸ್ಟಾರ್ಟ್ ಮಾಡಬೇಕು, ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು. ಈ ರೀತಿ ಆದಾಗ ಏನಾಗುತ್ತೆ, ನಿಮಗೆ ತಲೆನೋವು ಬರೋದು, ಸುಸ್ತು, ಎಕ್ಸಾಸ್ಟೆಡ್ ಫೀಲಿಂಗ್ ಶುರು ಆಗುತ್ತೆ. ಈ ರೀತಿ ನಿದ್ದೆಗೆಡೋದು ಎಲ್ಲ ನೀವು ಒಂದು 30-35 ಇಯರ್ಸ್ ಇದ್ದಾಗ ಮಾಡ್ಬೋದು. ಆದರೆ 40 ಇಯರ್ಸ್ ಆದಮೇಲೆ ನಿದ್ರೆ ತುಂಬ ಇಂಪಾರ್ಟೆಂಟ್. ನಿದ್ರೆ ಕೆಟ್ಟು ಏನೋ ಕೆಲಸನೂ ಮಾಡಬೇಡಿ. ಬಟ್ ಏನು ಮಾಡೋದು, ಬಹಳಷ್ಟು ಜನಕ್ಕೆ ನಿದ್ರೆನೇ ಬರೋದಿಲ್ಲ. ಅದರಿಂದ ನೀವು ಸ್ಲೀಪ್ ಡಿಸಿಪ್ಲಿನ್ ಫಾಲೋ ಮಾಡೋದಕ್ಕೆ ನಿಮ್ಮ ಬೆಡ್ರೂಮಲ್ಲಿ ಕೆಲವೊಂದು ಚೇಂಜಸನ್ನು ಮಾಡ್ಕೋಬೇಕು. ಲೈಟಿಂಗ್ಸನ್ನು ಸ್ವಲ್ಪ ಡಿಮ್ ಆಗಿರುವಂಥ ಲೈಟಿಂಗ್ ಸೆಟಪ್ ಮಾಡ್ಕೊಳ್ಳಿ. ಡಿಮ್ ಲೈಟಿಂಗ್ಸ್ ಇದ್ದಾಗ ನಿಮ್ಮ ಬ್ರೈನ್ಗೆ ಒಂದು ಸಿಗ್ನಲ್ ಕೊಟ್ಟಂಗೆ ನಾನು ಇನ್ನೇನು ನೆಕ್ಸ್ಟ್ ಸ್ಲೀಪ್ ಸ್ಟೇಟ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ. ಆಗ ನಿಮಗೆ ಸ್ಲೀಪ್ ಹಾರ್ಮೋನ್ ರಿಲೀಸ್ ಆಗಿ ಬೇಗನೆ ನಿದ್ರೆ ಬರುತ್ತೆ. ಬೆಡ್ ಮೇಲೆ ಮಲಗಿದಾಗ ಮೊಬೈಲ್ ಫೋನನ್ನು ಆದಷ್ಟು ದೂರ ಇಡಿ. ಯಾಕೆಂದರೆ ಮೊಬೈಲ್ ಫೋನಲ್ಲಿ ಬ್ರೈಟ್ ಲೈಟ್ ಇರುತ್ತೆ, ಅದರಿಂದ ಸಹ ನಿಮ್ಮ ನಿದ್ರೆ ಬ್ರೇಕ್ ಆಗ್ಬೋದು. ಸಂಜೆ 7 ಗಂಟೆ ಆದಮೇಲೆ ಕಾಫಿನ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿ. ಯಾಕೆಂದರೆ ಕಾಫಿ ನಿಮ್ಮ ಬ್ರೈನ್ಗೆ ಒಂಥರ ಸ್ಟಿಮ್ಯುಲೆಂಟ್ ಥರ. ಆಗ ನಿಮಗೆ ನಿದ್ರೆ ಬರೋದು ತುಂಬ ಲೇಟ್ ಆಗೋಕ್ಕೆ ಶುರು ಆಗುತ್ತೆ. ಆದ್ದರಿಂದ ಕಾಫಿನ 7 o'clock ಆದಮೇಲೆ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕು. 40 ವರ್ಷ ಆದಮೇಲೆ ಬಹಳಷ್ಟು ಜನ ಮಹಿಳೆಯರು ಏನು ಅಂದ್ಕೊಳ್ತಾರೆ, ನಮಗೀಗ ಸ್ವಲ್ಪ ಏಜ್ ಆಗ್ತಾ ಇದೆ, ಆದ್ದರಿಂದ ನಾವು ಮುಂಚೆ ಎಷ್ಟು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ಮುಂಚೆ ಎಷ್ಟು ಎಕ್ಸಸೈಸ್ ಮಾಡಬಾರ್ದು, ಸ್ವಲ್ಪ ಆದಷ್ಟು ರೆಸ್ಟಲ್ಲಿರಬೇಕು ಅಂತ ತಿಳ್ಕೊಳ್ತಾರೆ. ಇದು ಖಂಡಿತವಾಗ್ಲೂ ತಪ್ಪು ಕಲ್ಪನೆ. ನೀವು ಎಷ್ಟು ನಿಮ್ಮ ಬಾಡಿಗೆ ಮೂಮೆಂಟ್ಸ್ ಕೊಡ್ತೀರೋ ನಿಮ್ಮ ಬಾಡಿ ಅಷ್ಟೇ ಆ್ಯಕ್ಟಿವ್ ಆಗಿ ಇರುತ್ತೆ ಮತ್ತು ನಿಮ್ಮ ಜಾಯಿಂಟ್ಸು ಅಷ್ಟೇ ಹೆಲ್ದಿಯಾಗಿ ಇರುತ್ತೆ. ನಿಮ್ಮ ಲಿವಿಂಗ್ ರೂಮಲ್ಲೇ ನೀವು ಕೆಲವೊಂದು ಚೇಂಜಸನ್ನು ಮಾಡಿಕೊಂಡು ನಿಮ್ಮ ಬಾಡಿಗೆ ಹೆಚ್ಚಿನ ಮೂಮೆಂಟ್ಸನ್ನು ಕೊಡ್ಬೋದು. ಉದಾಹರಣೆಗೆ ಈಗ ನೀವು TV ನೋಡ್ತಾ ಇರ್ತೀರ, ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಆಗ ನೀವು ಕೆಲವೊಂದು ಸ್ಟ್ರೆಚಸ್ ಮಾಡ್ಬೋದು, ಕೈ ಮೂಮೆಂಟು, ಕಾಲು ಮೂಮೆಂಟು ಮಾಡ್ಬೋದು. ಜೊತೆಗೆ ಈಗ ಕಾಲ್ ಬರುತ್ತೆ ಯಾರ್ದಾದ್ರೂ ಫ್ರೆಂಡ್ದು, ಆಗ ಆ ಟೈಮಲ್ಲಿ ಕೂತ್ಕೊಂಡು ಮಾತಾಡೋ ಬದಲು ವಾಕ್ ಮಾಡ್ಕೊಂಡು ಮಾತಾಡಿ. ಇದು ವೆರಿ ಇಂಪಾರ್ಟೆಂಟ್. ನೀವು ಊಟ ಆದಮೇಲೆ 10 ನಿಮಿಷ ವಾಕ್ ಮಾಡಬೇಕು. ತಿಂಡಿ ತಿಂದಾದ್ಮೇಲೆ 10 ನಿಮಿಷ, ಮಧ್ಯಾಹ್ನ ಊಟ, ರಾತ್ರಿ ಊಟ ಆದಮೇಲೆ ಪ್ರತಿ ಸತಿನೂ 10 ನಿಮಿಷ ಜಸ್ಟ್ ವಾಕ್, ಬ್ರಿಸ್ಕ್ ವಾಕ್ ಮನೆ ಒಳಗೇನೆ ಮಾಡಿದ್ರೆ ನಿಮಗೆ ಎಷ್ಟೋ ನಿಮ್ಮ ಬಾಡಿಗೆ ಮೂಮೆಂಟ್ಸ್ ಕೊಟ್ಟಂಗೆ ಆಗುತ್ತೆ. ಊಟ ಆದಮೇಲೆ 10 ಮಿನಿಟ್ಸ್ ವಾಕ್ ಮಾಡಿದ್ರೆ ಊಟ ಆದಮೇಲೆ ಟ್ಯಾಬ್ಲೆಟ್ ತೊಗೊಳ್ಳೋವಂಥ ಪರಿಸ್ಥಿತಿಯನ್ನು ನೀವು ಪ್ರಿವೆಂಟ್ ಮಾಡ್ಬೋದು. ಎಲ್ಲ ಮಹಿಳೆಯರಿಗೂ ಅವ್ರ ಮಕ್ಕಳ ಎಕ್ಸಾಮ್ ಯಾವಾಗಿದೆ, ಎಷ್ಟು ಪೋರ್ಷನ್ಸ್ ಇದೆ, ಏನು ಓದಿಸ್ಬೇಕು, ಹಸ್ಬೆಂಡ್ ಕರೆಕ್ಟಾಗಿ ಊಟ ಮಾಡಿದ್ರಾ, ಟ್ಯಾಬ್ಲೆಟ್ಸ್ ತೊಗೊಂಡ್ರಾ, ಅವ್ರ ನೆಕ್ಸ್ಟ್ ಹೆಲ್ತ್ ಚೆಕಪ್ ಯಾವಾಗಿದೆ, ಇದೆಲ್ಲ ನೆನಪಿರುತ್ತೆ. ಆದರೆ ಅವರ ಹೆಲ್ತ್ ಚೆಕಪ್ಪನ್ನೇ ಮಾಡಿಸಿರೋದಿಲ್ಲ. ನಿಮ್ಮ ಸೆಲ್ಫ್ ಕೇರ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಹೆಲ್ತ್ ಮೇಂಟೈನ್ ಮಾಡೋದು ಒಂದು ಸೆಲ್ಫಿಶ್ನೆಸ್ ಅಂತ ಅನ್ಕೋಬೇಡಿ, ಅದು ನಿಮ್ಮ ಜವಾಬ್ದಾರಿ, ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅದು. ಸೊ 40 ಇಯರ್ಸ್ ಆಗಿದೆ ಅಂತಂದರೆ ನೀವು ಒಂದು ಹೆಲ್ತ್ ಚೆಕಪ್ಪನ್ನು ಮಾಡಿಸ್ಲೇಬೇಕು. ಈ ಇಂಪಾರ್ಟೆಂಟ್ ಹೆಲ್ತ್ ಚೆಕಪ್ಪನ್ನು ನೀವು ಖಂಡಿತವಾಗ್ಲೂ ಮಾಡಿಸಿ ಮರಿಬೇಡಿ. ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂತಂದರೆ 40 ವರ್ಷ ಆದಮೇಲೆ ನಮ್ಮ ಬಾಡಿ ಸ್ಟ್ರೆಸ್ಗೂ ಮತ್ತು ಶುಗರ್ಗೂ ತುಂಬ ಸೆನ್ಸಿಟಿವ್ ಆಗಿಬಿಡುತ್ತೆ. ಆದ್ದರಿಂದ ಈ ಎರಡನ್ನೂ ಸಹ ನೀವು ಅವಾಯ್ಡ್ ಮಾಡಬೇಕು. ಕೆಲವೊಂದು ಸರಿ ನಿಮಗೆ ಹೊಟ್ಟೆ ಹಸಿಬಿರಲ್ಲ, ಬಟ್ ಜಸ್ಟ್ ಸ್ಟ್ರೆಸ್ಸಿಂದ ಹಸುವಾಗಕ್ಕೆ ಶುರು ಆಗುತ್ತೆ, ಜಂಕ್ ಫುಡ್ ಕ್ರೇವಿಂಗ್ ಶುರು ಆಗುತ್ತೆ.
ಆದ್ದರಿಂದ ನಿಮ್ಮ ಡೈನಿಂಗ್ ಟೇಬಲಲ್ಲಿ ನೀವು ಕೆಲವೊಂದು ಇಂಪಾರ್ಟೆಂಟ್ ಚೇಂಜಸನ್ನು ಮಾಡ್ಕೊಳ್ಳಿ. ಡೈನಿಂಗ್ ಟೇಬಲ್ ಮೇಲೆ ಸ್ನ್ಯಾಕ್ಸ್ ಅಂತ ಪ್ಯಾಕೇಜ್ ಫುಡ್ಡನ್ನು ಇಟ್ಟಿದ್ರೆ ಅದನ್ನು ತೆಗೆದುಬಿಡಿ, ಇಮಿಡಿಯೇಟ್ಲಿ ರಿಮೂವ್ ಮಾಡಿಬಿಡಿ. ಯಾವುದೇ ಪ್ಯಾಕೇಜ್ ಫುಡ್ಡನ್ನು ನೀವು ಈಸಿಯಾಗಿ ಕಣ್ಣಿಗೆ ಕಾಣೋಂಗೆ ಇಟ್ಕೋಬೇಡಿ. ಆಮೇಲೆ ಫುಲ್ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಊಟ ಮಾಡಬೇಕು. ಆಗ ನಿಮಗೆ ಸ್ಟ್ರೆಸ್ ಲೆವೆಲ್ಲು ಕಡಿಮೆ ಆಗುತ್ತೆ ಆ್ಯಂಡ್ ಒಂದು ಒಳ್ಳೆ ಫ್ಯಾಮಿಲಿ ಮೂಮೆಂಟ್ ಕೂಡ ಸಿಗುತ್ತೆ. ಜೊತೆಗೆ ಕೆಲವರು ಮೊಬೈಲನ್ನು ನೋಡಿಕೊಂಡು ತಿನ್ನೋದು ಈ ರೀತಿ ಮಾಡ್ತಾ ಇರ್ತಾರೆ, ಅದನ್ನು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿ. ಸೊ ನೀವು ಮೊಬೈಲ್ ನೋಡ್ಕೊಂಡು ತಿಂತಾ ಇದ್ದೀರಾ ಅಂತಂದರೆ ನೀವು ಎಷ್ಟು ತಿಂತಾ ಇದ್ದೀರಾ, ಏನು ತಿಂತಾ ಇದ್ದೀರಾ ಅಂತ ಗೊತ್ತಾಗೋದಿಲ್ಲ, ಮತ್ತು ಆ ಫುಡ್ಡನ್ನು ನೀವು ಎಂಜಾಯ್ ಮಾಡ್ಕೊಂಡು ತಿನ್ನೋದಿಲ್ಲ. ಅದರಿಂದ ನೀವು ಎಕ್ಸೆಸಿವ್ ಈಟಿಂಗ್ ಕೂಡ ಮಾಡ್ತಾ ಇರ್ಬೋದು, ನಿಮಗೆ ಗೊತ್ತಿಲ್ಲದೇ ಇದನ್ನು ಮಾಡ್ತಿರ್ಬೋದು. ಇಷ್ಟೊತ್ತು ಈ ವಿಡಿಯೋನ ನೋಡಿದ್ದೀರಾ. ಈ 5 ಚೇಂಜಸಲ್ಲಿ ನಿಮಗೆ ಯಾವುದು ಈಸಿಯಾಗಿ ಮಾಡ್ಬೋದು, ಯಾವ್ದು ಸ್ವಲ್ಪ ಕಷ್ಟ ಆಗ್ಬೋದು, ಕಾಮೆಂಟ್ಸ್ನಲ್ಲಿ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಖಂಡಿತವಾಗಿಯೂ ಶೇರ್ ಮಾಡ್ಕೊಳ್ಳಿ. ಮತ್ತಷ್ಟು ಮಹಿಳೆಯರ ಆರೋಗ್ಯದ ಬಗ್ಗೆ ಮಾಹಿತಿ ಪಡೆಯೋದಕ್ಕೋಸ್ಕರ ನಿಮ್ಮ ಡಾಕ್ಟರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಮ ಡಾಕ್ಟರ್.